ಗೈಸ್ ನಾನಿವತ್ತು ಸಕ್ಕತ್ತಾಗಿರೋ ಪ್ಲೇಸಿಗೆ ಕರ್ಕೊಂಡು ಹೋಗ್ತಿದ್ದೀನಿ, ಬನ್ನಿ ಹೋಗೋಣ. ಅಲ್ಲಿ ಆ ಕಡೆ ನೋಡಿ ಮಳೆ ಬರ್ತಿದೆ ಅವಾಗಲೇ ಹೋಗೋ ಪ್ಲೇಸಿಗೆ. ಅದು ಯಾವ ಪ್ಲೇಸ್ ಅಂತ ಕಾದ್ ನೋಡಿ. ಮಳೆ ಬರ್ತಾ ಇದೆ, ನಾನು ಹೋಗ್ತಾ ಇದ್ದೀನಿ ನೋಡಿ. 2 ದಿನದಿಂದ ಮಳೆ ಇರಲಿಲ್ಲ. ನಾನು ಇವತ್ತು ಒಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಿದ್ದೀನಿ. ಇವತ್ತು ಬರ್ತಿದೆ ಇನ್ನಂತ ಡ್ಯಾಶ್ ಮಳೆ ಇರ್ಬೋದು ಇದು. ಗೈಸ್ ಇನ್ನು 10 ಕಿಲೋಮೀಟರ್ ಇದೆ, ಮಳೆ ನಿಂತಿದೆ. ಹೋಗೋಣ ಬನ್ನಿ, ಲೆಟ್ಸ್ ಗೋ. ಅಂತ ಮಳೆ ಇರ್ಬೋದು, ಆ ಕಡೆ ಮಳೆ ಬರ್ತಿದೆ, ಈ ಕಡೆ ಬಿಸಿಲು. ಹೆಂಗಿರುತ್ತೆ ಅಂತ ಒಂದ್ಸಲಿನ ಗೊತ್ತಾಗಲು ಇದೆ. ಗೈಸ್ ಈ ಕಡೆ ಉಳಿಯಾರ್ ರೂಟು, ಈ ಕಡೆ ಪಂಜಳ್ಳಿ ರೂಟು. ನಾವು ಪಂಜಳ್ಳಿ ರೂಟಿಂದ ಬಂದಿದ್ದು, ಅದೇ ಜಾಸ್ತಿ ಗುಂಡಿ ಇದ್ದಾವೆ ನಾನು ಬಂದಿದ್ದ ರೂಟಲ್ಲಿ. ನೀವು ಬರೋದಾದರೆ ಈ ಉಳಿಯಾರ್ ರೂಟಲ್ಲಿ ಬನ್ನಿ, ಚೆನ್ನಾಗಿದೆ ರೋಡು. ಮತ್ತು ಆ ಕಡೆ ಶ್ರೀರಾಮ್ಪುರ ರೂಟ್ ಇದೆ ಇನ್ನೊಂದು. ಮತ್ತೇನು ಗೊತ್ತಾ, ನಾನು ಎಲ್ಲಿಗೆ ಬಂದರೂ ನಮ್ಮ ಮನೇಲಿ ಹೇಳಿ ಬರೋಲ್ಲ, ಯಾಕಂದರೆ ಕಳ್ಸೋದೇ ಇಲ್ಲ. ನಾನು ಬಂದಮೇಲೆ ಹೇಳ್ತೀನಿ. ನೀವು ಹಿಂಗೇನೆ. ನಾವು ಒಂದ್ಸಲ ಬಂದಿದ್ವಿ, ಅಲ್ಲಿಗೆ ಹತ್ತಿದ್ವಿ ಗೈಸ್. ಆದರೆ ಇವಾಗ ನಾನು ಒಬ್ಬನೇ ಬಂದಿದ್ದೀನಿ, ಹತ್ತಾಗೋತಿಲ್ಲ ಹೋಗೋತ್ತಿಲ್ಲ. ನೋಡೋಣ ಬನ್ನಿ, ಟ್ರೈ ಮಾಡ್ತೀನಿ ಹತ್ತೋಕ್ಕೆ. ನೀವೇನಾದರೂ ಬೈಕಲ್ಲಿ ಬಂದರೆ, ಕಾರಲ್ಲಿ ಬಂದರೆ ಇಲ್ಲ ಹೋಗ್ಬೋದು. ಮತ್ತು ಮೆಟ್ಲಿಗೇನು ಇದ್ದಾವೆ, ಅಲ್ಲಿ ಮೆಟ್ಟಿಗೆ ಮೇಲೂ ಹತ್ಬೋದು. ನಾನು ಮೆಟ್ಲಿಗೆ ಹತ್ತಿದ್ದೀನಿ, ಇವಾಗ ಅಲ್ಲಿಗೆ ಹೋಗ್ತೀನಿ ಗೈಸ್. ಅಂದಾಗ ಇದ್ದಿದ್ದು ಜಾಗನೇ ಬೇರೆ, ಇಲ್ಲೇನೇನೋ ಇದ್ವು, ಆದರೆ ಇವಾಗ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಹೋಗಿ ಚೆನ್ನಾಗಿದೆ ನೋಡೋಕೆ, ಇವಾಗ ಚೆನ್ನಾಗಿದೆ ಗೈಸ್ ನೋಡೋಕ್ಕೆ. ನೀವೊಂದ್ಸರಿ ವಿಸಿಟ್ ಮಾಡಿ, ಚೆನ್ನಾಗಿದೆ ದೇವಸ್ಥಾನ. ನಮ್ಮ ಕರ್ನಾಟಕದಲ್ಲಿ ಒಂದೇ ಅಂತೆ ದೇವಸ್ಥಾನ ಇರೋದು, ಅದು ಈ ದೇವಸ್ಥಾನ. ಸ್ವಲ್ಪ ಹಾಯ್ ಗೈಸ್, ನಾನು ಇವತ್ತು ಎಲ್ಲಿಗಪ್ಪ ಬಂದಿರೋದಂದರೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಗವಿರಂಗಪುರ ಎಂಬ ಪುಣ್ಯಕ್ಷೇತ್ರಕ್ಕೆ. ರಂಗನಾಥ ಸ್ವಾಮಿ ಒಂದು ಮೂರ್ತಿ ರೂಪದಲ್ಲದೆ ಒಂದು ಕತ್ತಲೆ ಗುಹೆಯಲ್ಲಿ ಆಮೆ ರೂಪದಲ್ಲಿ ಇರುವುದನ್ನು ಇಲ್ಲಿ ನೋಡ್ಬೋದು ಗೈಸ್. ಅದನ್ನು ತೋರಿಸ್ತೀನಿ ಬನ್ನಿ. ಇವಾಗ ಆಮೆ ರೂಪದಲ್ಲಿ ಇರೋದನ್ನು ನಾನು ಕ್ಲೀನಾಗಿ ನೋಡಿಲ್ಲ, ಒಂದು ಸರಿನೇ ಬಂದಿರೋದು. ತೋರಿಸ್ತೀನಿ ಬನ್ನಿ ಆಮೆ ರೂಪದಲ್ಲಿರೋ ರಂಗನಾಥ ಸ್ವಾಮಿನ. ಈ ಶಿಲಾಮೂರ್ತಿಯನ್ನು ಕಂಡುಹಿಡಿದವರು 15ನೇ ಶತಮಾನದಲ್ಲಿ ಒಬ್ಬ ದನ ಕಾಯುವವನು ಹಸುಗಳಿಗೆ ಹುಲ್ಲನ್ನು ಮೇಯಿಸಲು ಬಂದಾಗ ಒಂದು ಹಸುವು ದಿನ ಉದ್ದಕ್ಕೆ ಹಾಲು ಕರೆಯುವುದನ್ನು ನೋಡಿ ಆ ಊರಿನ ಗೌಡರೊಬ್ಬರಿಗೆ ಆ ವಿಷಯವನ್ನು ತಿಳಿಸುತ್ತಾನೆ. ಆ ತಕ್ಷಣವೇ ಗೌಡರು ಬೂದಿಯಾಳು ಕೋಟೆಯ ಪಾಳೆಗಾರರನ್ನು ಭೇಟಿ ಮಾಡಿ ಅವರನ್ನು ಕರೆದುಕೊಂಡು ಹೋಗಿ ಉತ್ತದಲ್ಲಿ ನೋಡಿದಾಗ ಕೂರ್ಮಾಕಾರದ ವಿಷ್ಣುವಿನ ಶಿಲಾಮೂರ್ತಿಯು ದೊರಕಿತು. ನಂತರ ಗೌಡರು ಬೂದಿಯಾಳು ಪಾಳೆಗಾರರಿಗೆ ಹೇಳಿ ದೇವಾಲಯವನ್ನು ನಿರ್ಮಾಣ ಮಾಡಿ ಆ ಊರಿನ ಹೆಸರನ್ನು ಗವಿರಂಗಪುರ ಎಂದು ನಾಮಕರಣ ಮಾಡುತ್ತಾರೆ. ಗೈಸ್ ಇಲ್ಲಿಂದ ವ್ಯೂ ಹೆಂಗೆ ಕಾಣುತ್ತೆ ನೋಡಿ. ಇನ್ನ ಮೇಲೆ ಹೋದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಮಳೆ ಬರ್ತಾ ಇದೆ. ಫೋಟೋಸ್ ವೀಡಿಯೋಸ್ ಏನಾದರೂ ತಗೋಬೇಕಾದ್ರೆ ಇಬ್ಬರು 150 ಪೇ ಮಾಡಬೇಕು. ನನ್ನ ಮೊಬೈಲ್ ಅದಕ್ಕೆ ಹೆಂಗೋಗ್ಬೇಕು, ಅದೇ ಜಾಸ್ತಿ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಿಲ್ಲ. ವರದರಾಯ ಸ್ವಾಮಿದ ಅದು ಆ ದೇವರು ಇಲ್ಲಿ ಬಂದು ಇಲ್ಲೇ ಇರಲಿ ನಮ್ಮ ಮೂಲಸ್ಥಾನದಾಗ ಅಂತಂದು ಇಲ್ಲೇ ಬಿಟ್ಟು ಹೋಗಿತ್ತು. ಜಾತ್ರೆಯಲ್ಲಿ ಮತ್ತೊಂದು ಆದರೆ ಅದ್ರ ಮೇಲೆ ಹತ್ತುತ್ತೆ ಸಿಗಿಬಿಗಿ ವರದರಾಯ ಸ್ವಾಮಿ ಜಾತ್ರೆ ಟೈಮಲ್ಲಿ ಹತ್ತುತ್ತೆ. ಗೈಸ್ ಇವಾಗ ಮಳೆ ಬರ್ತಾ ಇದೆ, ನನಗೆ ಹೋಗಕ್ಕೆ ಆಗೋಲ್ಲ ಅನ್ಸುತ್ತೆ. ಇವಾಗ ನೋಡೋಣ ಎಷ್ಟೊತ್ತು ಮಳೆ ಬರುತ್ತಂತ. ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋ ಇದಕ್ಕಿಂತ ಸಖತ್ತಾಗಿರೋದು ನೋಡ್ತೀನಿ, ಸಖತ್ತಾಗಿರೋ ಪ್ಲೇಸ್ ನೋಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೊತ್ತಾ, ಅಲ್ಲಿ ಫುಲ್ಲು ಕ್ಲೀನ್ ಗೈಸ್. ಅಲ್ಲಿ ಕ್ಲೀನ್ ಮಾಡೋಕ್ಕಂತಲೇ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಕೆಳಗಡೆ ಬಂದ್ರೂ ಅಷ್ಟು, ಮತ್ತು ಅಲ್ಲೂ ಕ್ಲೀನು, ಶೌಚಾಲಯ ಇದೆ, ಮತ್ತು ಸಖತ್ತಾಗಿ ಇಟ್ಕೊಂಡಿರೋ ದೇವಸ್ಥಾನ. ಒಂದ್ಸರಿ ಬಂದೋಗಿ ಈ ಬೆಟ್ಟಕ್ಕೆ, ಚೆನ್ನಾಗಿದೆ, ವಿಸಿಟ್ ಮಾಡಿ ಒಂದ್ಸರಿ. ಈ ವಿಡಿಯೋ ನೋಡಿದ ಮೇಲೆ ವಿಸಿಟ್ ಮಾಡ್ಬೇಕು ಅನ್ಸುತ್ತೆ ನಿಮ್ಗೆ ಪಕ್ಕ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.